ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಪಹಲ್ಗಾಮ್ ಉಗ್ರರ ದಾಳಿಗೆ ಪ್ರತೀಕಾರದ ಸಮರ ಸಾರಿದ ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿತು. ಕಳೆದ 1 ತಿಂಗಳಲ್ಲಿ ಪಾಕಿಸ್ತಾನಕ್ಕೆ ಭಾರತ ಒಂದೊಂದೇ ಶಾಕಿಂಗ್ ನಿರ್ಧಾರಗಳನ್ನು ಕೊಡ್ತಾ ಬಂದಿದೆ. ಪಾಕ್ ವಿರುದ್ಧ ಭಾರತ ಕೈಗೊಂಡ ಮೊದಲ ದಿಟ್ಟ ನಿರ್ಧಾರದಲ್ಲಿ ಸಿಂಧೂ ನದಿ ನೀರು ಹಂಚಿಕೆಯ ಅಮಾನತು ಬಹುಮುಖ್ಯವಾಗಿದೆ. ಜಸ್ಟ್ 1 ತಿಂಗಳಲ್ಲಿ ಭಾರತ ಸಿಂಧೂ ನದಿ ನೀರನ್ನ ನಿಲ್ಲಿಸುವ ಘೋಷಣೆ ಮಾಡಿರುವುದಕ್ಕೆ ಪಾಕಿಸ್ತಾನಕ್ಕೆ ಭವಿಷ್ಯದ ಭಯ ಕಣ್ಣೆದುರು ಬಂದಿದೆ. ಪಾಕಿಸ್ತಾನದ ನ್ಯಾಷನಲ್ ಅಸೆಂಬ್ಲಿಯಲ್ಲಿ ಸಂಸದ ಸೈಯದ್ ಅಲಿ ಜಾಫರ್ ಅವರು ಈ ಬಗ್ಗೆ ಮಾತನಾಡಿದ್ದು ಭಾರೀ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಇಂಡಸ್ ನದಿ ನೀರು ಸಮಸ್ಯೆ ಬಗೆಹರಿಸದೇ ಇದ್ರೆ ಹಸಿವಿನಿಂದ ಸಾಯ್ತೀವಿ. ಪಾಕಿಸ್ತಾನದಲ್ಲಿ 90% ಫಸಲು ಇಂಡಸ್ ನದಿ ನೀರನ್ನೇ ಅವಲಂಬಿಸಿದೆ. ಈಗ ನಮ್ಮ ಮೇಲೆ ವಾಟರ್ ಬಾಂಬ್ ಬಿದ್ದಿದೆ ಅಂತ ಪಾಕ್ ಸಂಸದ ಸೈಯದ್ ಅಲಿ ಜಾಫರ್ ಹೇಳಿದ್ದಾರೆ. ಆ ವಾಟರ್ ಬಾಂಬ್ ಅನ್ನ ನಾವು ನಿಷ್ಕ್ರಿಯಗೊಳಿಸಬೇಕು. ಇಂಡಸ್ ನದಿ ಪಾತ್ರವೇ ನಮ್ಮ ಜೀವನಾಡಿ. ಪಾಕಿಸ್ತಾನದ 10ರಲ್ಲಿ 9 ಮಂದಿ ಇಂಡಸ್ ನದಿ ಪಾತ್ರದಲ್ಲಿ ವಾಸವಿದ್ದಾರೆ. ಪಾಕಿಸ್ತಾನದ ಡ್ಯಾಮ್, ಪವರ್ ಪ್ರಾಜೆಕ್ಟ್ಗಳೆಲ್ಲ ಇಂಡಸ್ ನದಿ ಪಾತ್ರದಲ್ಲಿವೆ. ಪಾಕಿಸ್ತಾನದಲ್ಲಿ ನೀರಿನ ಸಮಸ್ಯೆ ಬಗೆಹರಿಸದೇ ಇದ್ರೆ ನಾವು ಹಸಿವಿನಿಂದ ಸಾಯಬೇಕಾಗುತ್ತೆ ಅಂತ ಹೇಳಿದ್ದಾರೆ.